Namaskara. So, in last three videos, we had seen exercise 1.1. ಹೌದಾ? ಸೊ ಸಕ್ಸಸ್ಫುಲಿ ನಾವು ಎಕ್ಸಸೈಸ್ 1.1 ಅನ್ನು ಕಂಪ್ಲೀಟಾಗಿ ಕವರ್ ಮಾಡಿದ್ದೀನಿ. ಓಕೆ, ಕಂಪ್ಲೀಟಾಗಿ ಕವರ್ ಮಾಡಿದ್ದೀನಿ. ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ವಾಚ್ ಇಟ್ ಇಫ್ ಯು ಹ್ಯಾವ್ ನಾಟ್ ಕಂಪ್ಲೀಟೆಡ್ ಯುವರ್ ಎಕ್ಸಸೈಸ್. ಓಕೆ, ಸೊ ಇವತ್ತೇನು ನೋಡ್ತಾ ಇದ್ದೀವಿ, ರಿವಿಸಿಟಿಂಗ್ ಟು ಇರ್ರಾಷನಲ್ಸ್ ಅಂತ ಹೇಳಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಪಾರ್ಟ್ ಇದೆ. ಸೊ ವಿ ಹ್ಯಾವ್ ಆಲ್ರೆಡಿ ರಿವಿಸಿಟೆಡ್. ಓಕೆ, ಸೊ ಫಸ್ಟ್ ವಿಡಿಯೋದಲ್ಲಿ ಇಫ್ ಯು ಹ್ಯಾವ್ ವಾಚ್ಡ್ ಇಟ್, ದೆನ್ ವಿ ಹ್ಯಾವ್ ಆಲ್ರೆಡಿ ಐ ಹ್ಯಾವ್ made you revise irrational numbers very well there. Okay, if you haven't watched it, you can go and watch it. Okay, so yes, come. ಇವಾಗ ಇವತ್ತೇನು ಮಾಡ್ತಾ ಇದ್ದೀರಿ ಅಕ್ಕ ಹಾಗಿದ್ರೆ ಅಂತ ಹೇಳಿದ್ರೆ, ಇವತ್ತು ಇರ್ರಾಷನಲ್ ನಂಬರ್ಸ್ ನಿಮಗೆ ಏನಿದೆ ಥಿಯರಮ್ಸ್ ಅಂತ ಇದೆ. ಓಕೆ, ದೋಸ್ ಥಿಯರಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಥಿಯರಮ್ ಏನಿದೆ, ಇದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಲ್ಲ. ಓಕೆ, ಪ್ರೂಫ್ ಆಗಲಿ ಏನೂ ಇಲ್ಲ. ಐ ಟೆಲ್ ಯು. ಸೊ ಸಿ, ದಿಸ್ ಇಸ್ ದಿಯರ್ ಥಿಯರಮ್. ಓಕೆ, ಈ ಥಿಯರಮ್ ಏನಿದೆ, ಇದು ಏನು ಸೆಕೆಂಡ್ ಥಿಯರಮನ್ನು ಪ್ರೂವ್ ಮಾಡೋದಕ್ಕೆ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು. ಬಟ್ ಈ ಥಿಯರಮನ್ನು ನೀವು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸ್ಟಾರ್ ಮಾರ್ಕ್ ಹಾಕಿ ಕೊಟ್ಟಿದ್ದಾರೆ, ನಾಟ್ ಇದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಕೊಟ್ಟಿಲ್ಲ ಅಂತ ಹೇಳಿ. ಓಕೆ, ಸೊ ಹೀಗಾಗಿ ಐ ಹ್ಯಾವ್ ನಾಟ್ ಆ್ಯಡೆಡ್ ಇಟ್. ಜಸ್ಟ್ ನಿಮಗೆ ಪ್ರೂಫ್ ಬೇಕಿದ್ರೆ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಳ್ಬಹುದು, ಬಟ್ ದಟ್ ಇಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್. ಓಕೆ, ಸೊ ಬಟ್ ವೆರಿ ಈಸಿ ಪ್ರೂಫ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಯು ಕ್ಯಾನ್ ಜಸ್ಟ್ ಗೋ ಥ್ರೂ ಇಟ್. ಸೊ ನಾನೇನು ಮಾಡ್ತಾ ಇದ್ದೀನಿ, ಐ ಆಮ್ ನಾಟ್ ಗೋಯಿಂಗ್ ಟು ಗೋ ವಿತ್ ಪ್ರೂಫ್, ಜಸ್ಟ್ ಥಿಯರಮ್ ಏನಿದೆ ಅದನ್ನು ಹೇಳ್ತಿದ್ದೀನಿ. ಆ್ಯಂಡ್ ದಿಸ್ ಇಸ್ ದ ಲೈನ್ ವಾಟ್ ಯು ಮಸ್ಟ್ ರಿಮೆಂಬರ್. ಓಕೆ, ದಿಸ್ ಇಸ್ ದ ಲೈನ್ ವಾಟ್ ಯು ಮಸ್ಟ್ ರಿಮೆಂಬರ್. ಓಕೆ, ಸೊ ನೋಡಿ, ಈ ಥಿಯರಮ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಲೆಟ್ ಮಿ ಚೇಂಜ್ ದಿ ಕಲರ್. ರೈಟ್, ಒಂದೇ ಕಲರ್ ಬೋರ್ ಆಗುತ್ತೆ. ಓಕೆ, ನೇವಿ ಬ್ಲೂ, ಮೈ ಫೇವ್ರೆಟ್ ಕಲರ್. ಓಕೆ, ಸಿ, ಲೆಟ್ ಪಿ ಬಿ ಅ ಪ್ರೈಮ್ ನಂಬರ್. ಓಕೆ, ಒಂದು ಪಿ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಕೊಳ್ತಿದ್ದೀವಿ, ಆ್ಯಂಡ್ ದಟ್ ಇಸ್ ಅ ಪ್ರೈಮ್ ನಂಬರ್. ಓಕೆ, ಅದೊಂದು ಪ್ರೈಮ್ ನಂಬರ್ ಆಗಿರುತ್ತೆ. ಇಫ್ ಪಿ ಡಿವೈಡ್ಸ್ ಎ ಸ್ಕ್ವೇರ್, ದೆನ್ ಪಿ ಡಿವೈಡ್ಸ್ ಎ, ವೆರ್ ಎ ಇಸ್ ಅ ಪಾಸಿಟಿವ್ ಇಂಟೀಜರ್. ಸೊ ಏನು ಹೇಳ್ತಾ ಇದೆ ಥಿಯರಮ್, ಅಂಡರ್ಸ್ಟ್ಯಾಂಡ್. ಇಫ್ ಪಿ ಇಸ್ ಅ ಪ್ರೈಮ್ ನಂಬರ್. ಓಕೆ, ಇವಾಗ ಪಿ ಅನ್ನೋದು ಒಂದು ಪ್ರೈಮ್ ನಂಬರ್ ಆಗಿದೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಟೇಕ್ ಅ ಪ್ರೈಮ್ ನಂಬರ್. ಓಕೆ, called as yes, we will take 5. ಓಕೆ, 5 ಒಂದು ಪ್ರೈಮ್ ನಂಬರ್, ನಿಮಗೆಲ್ಲ ಗೊತ್ತು. ಸೊ ಈ 5 25 ಅನ್ನು ಡಿವೈಡ್ ಮಾಡುತ್ತಾ? ರೈಟ್, 25 ಅನ್ನು ಡಿವೈಡ್ ಮಾಡುತ್ತಾ? ಎಸ್, ಇಟ್ ಇಸ್ ಡಿವಿಸಿಬಲ್. ಸೊ 25 ಅನ್ನು ನಾನು ಯಾವ ರೀತಿ ಬರೀಬೋದು? ಐ ಕ್ಯಾನ್ ರೈಟ್ ಇಟ್ ಆಸ್ 5 ಸ್ಕ್ವೇರ್. ರೈಟ್, ಸೊ ಈ 5 ಸ್ಕ್ವೇರ್ ಅಂತ ನಾನು 25 ಅನ್ನು ನಾನು 5 ಸ್ಕ್ವೇರ್ ಅಂತ ಬರಿಬೋದು. ಇಫ್ 5 ಸ್ಕ್ವೇರ್ ಇಸ್ ಡಿವಿಸಿಬಲ್ ಬೈ 5, ಅಂಡರ್ಸ್ಟ್ಯಾಂಡ್, ಲಿಸನ್ ಇಟ್ ಪ್ರಾಪರ್ಲಿ. ಇಫ್ 5 ಸ್ಕ್ವೇರು 5 ಇಂದ ಡಿವೈಡ್ ಆಗ್ತಾ ಇದೆ ಅಂತ ಹೇಳಿದ್ರೆ, 5 ಕೂಡ 5 ಇಂದ ಡಿವೈಡ್ ಆಗುತ್ತೆ, isn't it? ಸೊ 5 ಸ್ಕ್ವೇರ್ ಏನಾದರೂ 5 ಇಂದ ಡಿವೈಡ್ ಆಗ್ತಾ ಇದೆ ಅಂತ ಹೇಳಿದ್ರೆ, 5 ಕೂಡ 5 ಇಂದ ಡಿವೈಡ್ ಆಗ್ತಾ ಇದೆ. ಎಸ್, ಇನ್ ದ ಸೇಮ್ ವೇ ಇದನ್ನು ನಾನು ಪಿ ಅಂತ ಕನ್ಸಿಡರ್ ಮಾಡಿಕೊಂಡು, ಓಕೆ, ಇಫ್ ಐ ಕನ್ಸಿಡರ್ ದಿಸ್ ಅಸ್ ಪಿ ಆ್ಯಂಡ್ ದಿಸ್ ಅಸ್ ಎ ಸ್ಕ್ವೇರ್. ಓಕೆ, 5 ಸ್ಕ್ವೇರನ್ನು ನಾನು ಎ ಸ್ಕ್ವೇರ್ ಅಂತ ತಿಳ್ಕೊಂಡು 5ಅನ್ನು ನಾನು ಎ ಅಂತ ಅಂದ್ಕೊಂಡ್ರೆ ದೆನ್ ಕ್ಯಾನ್ ಯು ಟೆಲ್ ಪಿ ಅಕಸ್ಮಾತ್ ಎ ಸ್ಕ್ವೇರನ್ನು ಡಿವೈಡ್ ಮಾಡ್ತಾ ಇದೆ? ಇಫ್ ಪಿ ಡಿವೈಡ್ಸ್ ಎ ಸ್ಕ್ವೇರ್, ಓಕೆ, ಪಿ ಏನಾದರೂ ಎ ಸ್ಕ್ವೇರ್ನ ಡಿವೈಡ್ ಮಾಡ್ತಾ ಇದೆ ಅಂದರೆ ಎನ್ನು ಖಂಡಿತ ಡಿವೈಡ್ ಮಾಡುತ್ತೆ ಅಂತ ಹೇಳಿ. ಓಕೆ, ಒಂದು ಯಾವುದಾದ್ರೂ ನಂಬರ್ ಎ ಸ್ಕ್ವೇರ್ನ ಡಿವೈಡ್ ಮಾಡ್ಲಿಕ್ಕೆ ಆಗ್ತಾ ಇದೆ ಅದ್ರ ಹತ್ರ ಅಂದರೆ ಅದು ಎ ಅನ್ನು ಕೂಡ ಡಿವೈಡ್ ಮಾಡುತ್ತೆ. ಕಂಡೀಷನ್ ನೀವು ನೀಟಾಗಿ ನೋಡ್ಕೊಳ್ಬೇಕು. ಓಕೆ, ಕಂಡೀಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವೇರ್ ಎ ಇಸ್ ಎ ಪಾಸಿಟಿವ್ ಇಂಟೀಜರ್, ದಿಸ್ ಇಸ್ ವಾಟ್ ಯು ಮಸ್ಟ್ ರಿಮೆಂಬರ್. ಓಕೆ, ಸೊ ಈ ಥಿಯರಮಲ್ಲಿ ಇರೋದು ಇಷ್ಟೇ. ಈ ಥಿಯರಮನ್ನು ಯೂಸ್ ಮಾಡಿಕೊಂಡು ನಾವು ನೆಕ್ಸ್ಟ್ ಏನು ಥಿಯರಮ್ ಇದೆ, ಪ್ರೂವ್ ರೂಟ್ 2, ಪ್ರೂವ್ ರೂಟ್ 5 ಅವೆಲ್ಲ. ಸೊ ಆ ಥಿಯರಮಲ್ಲಿ ಈ ಥಿಯರಮನ್ನು ಯೂಸ್ ಮಾಡ್ಕೊಂಡು ನೋಡ್ತೀವಿ. ಓಕೆ, ದಟ್ಸ್ ವೈ ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ ಗೈಸ್, ಸೊ ಎಸ್, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಥಿಯರಮ್ ಆ್ಯಂಡ್ ಲೆಟ್ಸ್ ಪ್ರೂವ್ root 2, root 5, all that. Okay, and that is very very important thing for your exams. So yes, ಇವಾಗ ಥಿಯರಮ್ 1.3, ಓಕೆ, ರೂಟ್ 2 ಇಸ್ ಇರ್ರಾಷನಲ್ ಅನ್ನೋದು ಇದನ್ನು ನಾವು ಪ್ರೂವ್ ಮಾಡಬೇಕು. ಓಕೆ, ಸೊ ಥಿಯರಮ್ 1.2 ಅನ್ನು ನೋಡ್ಕೊಂಡು ಬಂದಿದ್ದೀರಲ್ಲ, ಸೊ ಅದನ್ನು ಯೂಸ್ ಮಾಡಿಕೊಂಡು ಯು ವಿಲ್ ಬಿ ಡೂಯಿಂಗ್ ಇಟ್. ಆ್ಯಂಡ್ ದಿಸ್ ಮೆಥಡ್ ವಾಟ್ ವಿ ಆರ್ ಗೋಯಿಂಗ್ ಟು ಪ್ರೂವ್ ಇಟ್. ಓಕೆ, ದಿಸ್ ಮೆಥಡ್ ಇಸ್ ಕಾಲ್ಡ್ ಆಸ್ ಕಾಂಟ್ರಡಿಕ್ಷನ್ ಮೆಥಡ್. ಓಕೆ, ಅಂದರೆ ಫಸ್ಟ್ ನಾವು ಒಂದನ್ನು ಅಸ್ಯೂಮ್ ಮಾಡ್ಕೊಳ್ತೀವಿ. ಓಕೆ, ಇವಾಗ ಇವರು ಇರ್ರಾಷನಲ್ ಅಂತ ಪ್ರೂವ್ ಮಾಡು ಅಂತ ಹೇಳಿದರೆ ವಾಟ್ ವಿ ವಿಲ್ ಡೂ ಇಸ್ ಇದರದ್ದು ಅಪೋಸಿಟ್ ಮಾಡ್ತೀವಿ. ಅಂದರೆ ರೂಟ್ 2 ಇಸ್ ರ್ಯಾಷನಲ್ ನಂಬರ್ ಅಂತ ಫಸ್ಟ್ ನಾವು ಅಸ್ಯೂಮ್ ಮಾಡ್ತೀವಿ. ಅಸ್ಯೂಮ್ ಮಾಡಿಕೊಂಡು ವಿ ವಿಲ್ ಮೂವ್ ಆನ್. ನಾವು ಲಾಸ್ಟಿಗೆ ನಮಗೆ ಒಂದು ಕಾಂಟ್ರಡಿಕ್ಷನ್ ಬರುತ್ತೆ. ಓಕೆ, ಸೊ ಆ ಕಾಂಟ್ರಾಡಿಕ್ಷನ್ ಮೇಲೆ ವಿ ಟೆಲ್ ದ್ಯಾಟ್ ನಾವೇನು ಅಸ್ಯೂಮ್ ಮಾಡಿದ್ವಿ ಅದು ರಾಂಗ್ ಇತ್ತು ಆ್ಯಂಡ್ ಹೀಗಾಗಿ ಇಟ್ ಈಸ್ ಇರ್ರಾಷನಲ್ ಅಂತ ಹೇಳಿ ಪ್ರೂವ್ ಮಾಡೋದು. ಓಕೆ, ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ದಿ ಪ್ರೊಸೆಸ್. ಲೆಟ್ಸ್ ಸ್ಟಾರ್ಟ್.
Okay, first, and the pattern what I'm giving you is the same pattern as examiners want. ಅಂದರೆ ನಾನೇನು ಮಾಡಿದ್ದೀನಿ ಅಂದರೆ ಕೀ ಆನ್ಸರ್ಸ್, ನಿಮ್ದೇನು ಕೀ ಆನ್ಸರ್ಸ್ ಇತ್ತು ಲಾಸ್ಟ್ 2026 ಅವ್ರದ್ದೇನು ಕೀ ಆನ್ಸರ್ಸ್ ಇತ್ತು, ಅಲ್ಲಿಂದನೇ ನಾನು ಈ ಪ್ರೂಫನ್ನು ತೊಗೊಂಡಿದ್ದೀನಿ. ಓಕೆ, ಸೊ ನೀವು ಇದೇ ರೀತಿ ನೀಟಾಗಿ ಬರೆದ್ರೆ ಯು ವಿಲ್ ಗೆಟ್ ಕಂಪ್ಲೀಟ್ 2 ಮಾರ್ಕ್ಸ್. ಓಕೆ, ಇದನ್ನು 2 ಮಾರ್ಕ್ಸಿಗೆ ನಿಮಗೆ ಕೇಳ್ತಾರೆ ಫೈನಲ್ ಎಕ್ಸಾಮಲ್ಲಿ. ಓಕೆ, ಫೈನಲ್ ಎಕ್ಸಾಮಲ್ಲಿ ನಿಮಗೆ ಇದನ್ನು 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಎಸ್, ಇಟ್ ಈಸ್ ಇಂಪಾರ್ಟೆಂಟ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್. ಓಕೆ, ಸೊ ಎಸ್, ಸಿ ಫಸ್ಟ್ ನಾವೇನು ಅಂದ್ಕೊಳ್ತೀವಿ, ನಾನು ಹೇಳಿದಾಗೆ let root 2 be a rational number ಅಂತ ಅಂದ್ಕೊಳ್ತೀವಿ. ಓಕೆ, ಇದನ್ನು ನಾವು ರ್ಯಾಷನಲ್ ನಂಬರ್ ಅಂತ ಹೇಳಿ ವಿ ಅಸ್ಯೂಮ್. ಓಕೆ, ವಿ ಅಸ್ಯೂಮ್. ಇವಾಗ ರ್ಯಾಷನಲ್ ನಂಬರ್ ಅಂತ ಹೇಳಿದ್ರೆ ವಿಚ್ ಕ್ಯಾನ್ ಬಿ ರಿಟನ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ, ಹೌದಾ? ಸೊ ಹೀಗಾಗಿ ನಾನೇನು ಮಾಡ್ತೀನಿ, ರೂಟ್ 2 ಇಸ್ ಈಕ್ವಲ್ ಟು ಎ ಬೈ ಪಿ. ಇದನ್ನು ನೀವು ಪಿ ಬೈ ಕ್ಯೂ ಅಂತ ಕೂಡ ತಗೊಳ್ಬೋದು. ಸೊ ಎ ಮತ್ತು ಬಿ ಏನಿದೆ ಅಲ್ವಾ, ಇದು ಎರಡೂ ಕೂಡ ಪ್ರೈಮ್ ನಂಬರ್ಸ್. ಓಕೆ, ಸೊ ಎರಡು ನಂಬರು ಪ್ರೈಮ್ ನಂಬರ್ಸ್ ಇತ್ತು ಅಂತ ಹೇಳಿದ್ರೆ, ಮತ್ತು ಅವು ಎರಡರ ಮಧ್ಯೆ ಯಾವಾಗಲೂ ನೋಡಿ ಪ್ರೈಮ್ ನಂಬರ್ಸಲ್ಲಿ ಕಾಮನ್ ಯಾವಾಗಲೂ 1 ಮಾತ್ರ ಇರುತ್ತೆ. ಫಾರ್ ಎಕ್ಸಾಂಪಲ್ 2 ಮತ್ತು 3 ನೋಡಿದ್ರೆ ಈ ಎರಡರದ್ದು ಕಾಮನ್ ಫ್ಯಾಕ್ಟರ್ಸ್ ಏನು ಗೊತ್ತಾ, ಓನ್ಲಿ 1. ಯಾಕಂದರೆ ಇದ್ರದ್ದು ಫ್ಯಾಕ್ಟರ್ಸ್ 2 ಇಂಟು 1 ಆ್ಯಂಡ್ 1 ಇಂಟು 2 ಆಗುತ್ತೆ. ಇದ್ರದ್ದು ಕೂಡ 3 ಇಂಟು 1 ಮತ್ತು 1 ಇಂಟು 3. ಸೊ ಕಾಮನ್ ಫ್ಯಾಕ್ಟರ್ ಬಂದು 1 ಮಾತ್ರ ಇದೆ. ಸೊ ಈ ರೀತಿ ನಂಬರ್ಸನ್ನು ನಾವೇನಂತ ಕರಿತೀವಿ, ಕೋ ಪ್ರೈಮ್ ಅಂತ ಕರಿತೀವಿ. ಏನಂತ ಕರಿತೀವಿ, ಕೋ ಪ್ರೈಮ್ ಅಂತ ಕರಿತೀವಿ. ಸೊ ನಾವೇನು ಅಂದ್ಕೊಳ್ತೀವಿ ಇದನ್ನ ಈಗ, ಎ ಆ್ಯಂಡ್ ಬಿ ಆರ್ ಕೋ ಪ್ರೈಮ್ಸ್. ಓಕೆ, ಕೋ ಪ್ರೈಮ್ಸ್ ವೇರ್ ಬಿ ಈಸ್ ನಾಟ್ ಈಕ್ವಲ್ ಟು 0. ನಾವು ಅಂತಿದ್ವಲ್ವಾ, ಏನೋ ಒಂದು ರ್ಯಾಷನಲ್ ನಂಬರ್ ಅಂತ ಪಿ ಬೈ ಕ್ಯೂ ಅಂತ ಬರೆದ್ರೆ ದಿಸ್ ಕ್ಯೂ ಶುಡ್ ನಾಟ್ ಬಿ ಈಕ್ವಲ್ ಟು 0 ಅಂತ ಬರೀತಿದ್ವಿ ತಾನೆ. ಸೊ ಅದೇ ರೀತಿ ನಮ್ಮ ಬಿ ಏನಿದೆ ಅದು ಶುಡ್ ನಾಟ್ ಬಿ ಈಕ್ವಲ್ ಟು 0. ಇವೆರಡೂ ಕೂಡ ಪ್ರೈಮ್ ನಂಬರ್ಸ್. ಓಕೆ, ಸೊ ಇವಾಗ ನೋಡಿ, ನೆಕ್ಸ್ಟ್ ವಾಟ್ ವಿ ಡೂ ಇಸ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ತೀವಿ. ಅಂದರೆ ಇದು ಸ್ಕ್ವೇರ್ ರೂಟ್ ತೆಗಿಬೇಕು ಅಂತ ಹೇಳಿದ್ರೆ ವಿ ಡು ಸ್ಕ್ವೇರಿಂಗ್. ಯಾವುದೋ ಒಂದು ನಂಬರ್ಗೆ ರೂಟ್ ಇದೆ ಅಂತ ಹೇಳಿದರೆ ಅದನ್ನು ನಾನು ಸ್ಕ್ವೇರ್ ಮಾಡಿದೆ ಅಂದರೆ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಎರಡು ಹೊರಟೋಗಿ ಇದು ಎ ಆಗುತ್ತೆ. ಓಕೆ, ಸೊ ಇಲ್ಲಿ ಸ್ಕ್ವೇರ್ ಮಾಡಿದ್ದೀವಿ ಅಂದರೆ ಇಲ್ಲೂ ಕೂಡ ಸ್ಕ್ವೇರ್ ಮಾಡಲೇಬೇಕು. ಓಕೆ, ದಟ್ ಈಸ್ ದ ರೂಲ್. ಯಾವಾಗಾದರೂ ಈ ರೀತಿ ಈಕ್ವಲ್ ಸೈನ್ ಇದೆ ಅಂತ ಹೇಳಿದ್ರೆ ಇಲ್ಲಿ ಏನಾದರೂ ಮಲ್ಟಿಪ್ಲೈ ಮಾಡಿದರೆ ಇಲ್ಲೂ ಕೂಡ ಮಲ್ಟಿಪ್ಲೈ ಮಾಡಬೇಕು, ಇಲ್ಲಾಂದರೂ ಡಿವೈಡ್ ಮಾಡಿದರೆ ಇಲ್ಲೂ ಡಿವೈಡ್ ಮಾಡಬೇಕು, ಏನಾದರೂ ಆ್ಯಡ್ ಸಬ್ಟ್ರಾಕ್ಟ್ ಮಾಡಿದರೆ ಇಲ್ಲೂ ಕೂಡ ಆ್ಯಡ್ ಸಬ್ಟ್ರಾಕ್ಟ್ ಮಾಡಬೇಕು, ಆ ರೀತಿ ಇರುತ್ತೆ. ಆಯಿತಾ? ಸೊ ಇಲ್ಲಿ ನಾನು ಸ್ಕ್ವೇರ್ ಮಾಡ್ತಿದ್ದೀನಿ ಅಂದರೆ ಇಲ್ಲೂ ಕೂಡ ಸ್ಕ್ವೇರ್ ಮಾಡ್ತೀವಿ. ಸೊ ಏನಾಗುತ್ತೆ, 2 ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್. ಇಲ್ಲಿ ಬ್ರ್ಯಾಕೆಟಲ್ಲಿ ಯು ರೈಟ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಓಕೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಎಸ್, ಇವಾಗ ನೆಕ್ಸ್ಟ್ ನೋಡ್ಕೊಳ್ಳಿ, ಈ ಬಿ ಸ್ಕ್ವೇರನ್ನು ಇಲ್ಲಿ ಕಳಿಸಿ. ಏನಾಗುತ್ತೆ, 2b ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್, ರೈಟ್? ಎಸ್, ಇವಾಗ ನೋಡಿ, ಈ ಈಕ್ವೇಷನನ್ನು ನಾನು 1 ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ನಿಮ್ಗೆ ಗೊತ್ತಾಗುತ್ತೆ ಇದನ್ನು ಯಾಕೆ 1 ಅಂತ ತೊಗೊಂಡಿದ್ದೀನಿ ಅಂತ ಹೇಳಿ, ಮುಂದೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ 2 ಡಿವೈಡ್ಸ್, ಓಕೆ, 2 ಡಿವೈಡ್ಸ್ ಎ ಸ್ಕ್ವೇರ್ ಆ್ಯಂಡ್ ಎ. ಸೊ ಇದನ್ನೆಲ್ಲೋ ನೋಡ್ದಂಗಿದೆಯಲ್ಲ ಅಂತ ಕೇಳಿದರೆ, ಜಸ್ಟ್ ನಾವು ವಿ ಹ್ಯಾಡ್ ಲರ್ನ್ಡ್ ಥಿಯರಮ್ 1.2. ಅದರಲ್ಲಿ ಏನಿತ್ತು, ಯಾವುದೋ ಒಂದು ನಂಬರು ಎ ಸ್ಕ್ವೇರನ್ನು ಡಿವೈಡ್ ಮಾಡಿದರೆ ಎ ಅನ್ನು ಕೂಡ ಡಿವೈಡ್ ಮಾಡುತ್ತೆ ಅಂತ ಇತ್ತು. ಸೊ ಇದನ್ನು ನೋಡಿ 2 ಅನ್ನು ಈ ಕಡೆ ಕಳಿಸಿದ್ರೆ ಎ ಸ್ಕ್ವೇರ್ ಬೈ 2 ಆಗ್ತಾಯಿದೆ, ಹೌದಾ? ಸೊ 2 ಡಿವೈಡ್ಸ್ ಎ ಸ್ಕ್ವೇರ್ ಆ್ಯಂಡ್ ಎ. ಓಕೆ, ಎ ಸ್ಕ್ವೇರನ್ನು ಇಲ್ಲಿ ತೊಗೊಂಡು ಬನ್ನಿ, ಎ ಸ್ಕ್ವೇರನ್ನು ಇಲ್ಲಿ ತೊಗೊಂಡು ಬಂದರೆ 2 ಡಿವೈಡ್ಸ್ ಎ ಸ್ಕ್ವೇರ್ ಆ್ಯಂಡ್ ಎ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ಕೊಳ್ಳಿ, ಲೆಟ್ ಎ ಇಸ್ ಈಕ್ವಲ್ ಟು 2k ಅಂತ ತಗೊಳ್ಳಿ, ವೇರ್ k is an integer. ಆಗ ಈ ಕೆ ಸಡನ್ನಾಗಿ ಎಲ್ಲಿಂದ ಬಂತು? 2 ಇಂದ ಮಲ್ಟಿಪ್ಲೈ ಆಗುವಂಥ ನಂಬರ್ ಅದು. ಇವಾಗ ಯಾವುದೋ ಒಂದು ನಂಬರ್ 2ಗೆ ಮಲ್ಟಿಪ್ಲೈ ಆಗಿದೆ ಅಂತ ಹೇಳಿದ್ರೆ ಇಟ್ ಈಸ್ ಅಂಡರ್ಸ್ಟುಡ್ ದ್ಯಾಟ್ ದಿಸ್ ನಂಬರ್ ಇಸ್ ಗೋಯಿಂಗ್ ಟು ಬಿ ಈವನ್ ನಂಬರ್. ಇದು ನಿಮಗೆ ಗೊತ್ತಿರಲಿ. ಸೊ ಯಾಕೆ ಈ ರೀತಿ ತೊಗೊಳ್ತಾ ಇದ್ದೀವಿ, ಸಿ ಜಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ, ಗೊತ್ತಾಗುತ್ತೆ. ನಾನು ಹೇಳ್ತೀನಿ ಅಲ್ಲ, ಆಯಿತಾ? ಸಬ್ಸ್ಟಿಟ್ಯೂಟ್, ಓಕೆ, ಸಬ್ಸ್ಟಿಟ್ಯೂಟ್ ಎ ಇಸ್ ಈಕ್ವಲ್ ಟು 2k ಇನ್ ಈಕ್ವೇಷನ್. ಓಕೆ, ನೀಟಾಗಿ ಬರೀರಿ, ಈಕ್ವೇಷನ್ 1. ಈ ಈಕ್ವೇಷನ್ 1ಅಲ್ಲಿ ಇದನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎ ಜಾಗದಲ್ಲಿ 2k ಹಾಕ್ತೀನಿ. ಸಿ 2b ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಜಾಗದಲ್ಲಿ 2k. ಅಕ್ಕ ಈ ಸ್ಕ್ವೇರ್ ಇದೆ ಅಲ್ವಾ? ಎಸ್, ಸ್ಕ್ವೇರನ್ನು ಹಾಕಿ. ಇವಾಗ ನೋಡಿ, 2b ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಸ್ಕ್ವೇರ್ k ಸ್ಕ್ವೇರ್ ಅಂತ ಬರಿಬೋದು. 2b ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಸ್ಕ್ವೇರನ್ನು ನಾನು 2 ಇಂಟು 2
ಇಂಟು ಕೆ ಸ್ಕ್ವೇರ್ ಅಂತ ಬರಿಬೋದು. 1ಇಂದ 1 2 ಹೋಯ್ತು. ಇವಾಗ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2k ಸ್ಕ್ವೇರ್ ಅಂತ ಆಯಿತು. ಇವಾಗ ನೋಡಿ 2 ನಾನಿಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ, ಇಲ್ಲೇ ಕಂಟಿನ್ಯೂ ಮಾಡ್ತೀನಿ ನೋಡಿ. ಓಕೆ, ಸೊ 2 ಡಿವೈಡ್ಸ್ ಬಿ ಸ್ಕ್ವೇರ್ ಆ್ಯಂಡ್ ಬಿ. ಓಕೆ, 2 ಡಿವೈಡ್ಸ್ ಬಿ ಸ್ಕ್ವೇರ್ ಆ್ಯಂಡ್ ಬಿ. ಇವಾಗ 2 ಏನು ಮಾಡ್ತಾ ಇದೆ, ಬಿ ಸ್ಕ್ವೇರ್ನ ಡಿವೈಡ್ ಮಾಡುತ್ತೆ. ಬಿ ಸ್ಕ್ವೇರ್ನ ಡಿವೈಡ್ ಮಾಡ್ತಾ ಇದೆ ಅಂದರೆ ಇಟ್ ಈಸ್ ಈವನ್ ಡಿವೈಡಿಂಗ್ ದಿಸ್ ಬಿ ಅಂತ ಅರ್ಥ. ಇವಾಗ ನೆಕ್ಸ್ಟ್ ನೋಡ್ಕೊಳ್ಳಿ, ದಿಸ್ ಇಸ್ ಬೈ ಥಿಯರಮ್ 1.2. ಥಿಯರಮ್ 1.2. ನೆಕ್ಸ್ಟ್ ನೋಡಿ, ಇವಾಗ ನೀವು ಅಬ್ಸರ್ವ್ ಮಾಡಿದರೆ ಪ್ರೈಮ್ ನಂಬರ್ಸ್ ಅಂದರೆ ಏನಂತ ಹೇಳಿದ್ದೆ, ಅದಕ್ಕೆ 1 ಮತ್ತು ಇಟ್ ಸೆಲ್ಫ್ ಫ್ಯಾಕ್ಟರ್ಸ್ ಮಾತ್ರ ಇರಬೇಕು. ಹೌದಾ? ಇವಾಗ ಯಾವುದೋ ಒಂದು ಪ್ರೈಮ್ ನಂಬರ್ ಇದೆ ಅಂತ ಹೇಳಿದ್ರೆ, ಒಂದು ಪ್ರೈಮ್ ನಂಬರ್, ನಾನು ಕೋ ಪ್ರೈಮ್ ಬಗ್ಗೆ ಆಗಲೇ ಹೇಳಿದ್ದೆ, ಇವಾಗ ಪ್ರೈಮ್ ಹೇಳ್ತಾ ಇದ್ದೀನಿ ನೋಡಿ. ಒಂದು ಪ್ರೈಮ್ ನಂಬರ್ ಅಂತ ತೊಗೊಂಡಾಗ ಅದಕ್ಕೆ ಅದು 1 ಅನ್ನುವಂತಹ ಫ್ಯಾಕ್ಟರ್ ಮತ್ತು ಇಟ್ ಸೆಲ್ಫ್ ಅನ್ನುವಂತಹ ಫ್ಯಾಕ್ಟರ್ ಮಾತ್ರ ಇರುತ್ತೆ. ಇದನ್ನು ಬಿಟ್ಟರೆ ನಿಮಗೆ ಬೇರೆ ನಂಬರ್ ಇರಲ್ಲ. ಬಟ್ ಕಾಂಪೋಸಿಟಲ್ಲಿ ಏನಾಗ್ತಾ ಇತ್ತು, ಬೇರೆ ನಂಬರ್ಸ್ ಕೂಡ ಫ್ಯಾಕ್ಟರ್ಸ್ ಆಗಿರ್ತಾ ಇತ್ತು. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ ಎ ಮತ್ತು ಬಿಗೆ 2 ಅನ್ನುವಂತಹ ಫ್ಯಾಕ್ಟರ್ ಕೂಡ ಇದೆ. ಎ ಮತ್ತು ಬಿಗೆ 2 ಅನ್ನುವಂತಹ ಫ್ಯಾಕ್ಟರ್ ಕೂಡ ಇದೆ. ವಿಚ್ ಮೀನ್ಸ್ ದಟ್ ಎ ಆ್ಯಂಡ್ ಬಿ ಅನ್ನು ನಾನೇನು ಪ್ರೈಮ್ ನಂಬರ್ಸ್ ಅಂತ ತಗೊಳ್ತಾ ಇದ್ದೆ, ಇಟ್ ಇಸ್ ಫಾಲ್ಸ್. ಅದು ಪ್ರೈಮ್ ನಂಬರ್ಸ್ ಆಗ್ತಾ ಇಲ್ಲ. ಅಂಡರ್ಸ್ಟ್ಯಾಂಡಿಂಗ್? ಸಿ, ಈಗ ಇದನ್ನು ನಾನು ಏನಂತ ಬರೀತೀನಿ ನೋಡಿ, ಎ ಆ್ಯಂಡ್ ಬಿ ಹ್ಯಾವ್ ಎಟ್ ಲೀಸ್ಟ್ 2 ಆಸ್ ಎ ಕಾಮನ್ ಫ್ಯಾಕ್ಟರ್. ಹೌದಾ? ಇವರಿಬ್ರಿಗೂ 2 ಅನ್ನುವಂತಹ ಫ್ಯಾಕ್ಟರ್ ಇದೆ, ಕಾಮನ್ ಇದೆ. ಬಟ್ ದಿಸ್ ಕಾಂಟ್ರಾಡಿಕ್ಟ್ಸ್. ನೆಕ್ಸ್ಟ್ ಏನು ಬರೀರಿ, ಬಟ್ ದಿಸ್. ನಾನು ಹೇಳಿದೆ ಅಲ್ವಾ, ಬಟ್ ದಿಸ್ ಕಾಂಟ್ರಾಡಿಕ್ಟ್ಸ್ the fact that A and B are co-primes. ಹೌದಾ? ನಾನು ಹೇಳ್ದೆ ತಾನೆ, ಇದು ಎ ಆ್ಯಂಡ್ ಬಿ ಅನ್ನುವಂಥದ್ದು ಕೋ-ಪ್ರೈಮ್ಸ್ ಅಂತ ನಾವೇನು ಅಸ್ಯೂಮ್ ಮಾಡ್ಕೊಂಡಿದ್ವಿ, ಅದು ಇಲ್ಲಿ ಫಾಲ್ಸ್ ಆಗ್ತಾ ಇದೆ. ಇಟ್ ಇಸ್ ಕಾಂಟ್ರಾಡಿಕ್ಟಿಂಗ್ ಹಿಯರ್. ಅಂಡರ್ಸ್ಟ್ಯಾಂಡಿಂಗ್? ಸೊ ನಾನು ಮತ್ತೆ ಬೇರೆ ಪೇಪರ್ ತೊಗೊಂಡು ಹೇಳ್ತಾ ಇದ್ದೀನಿ ನೋಡಿ. ಸೊ ಇವಾಗ ನಾನೇನಂತೀನಿ, ಇವಾಗ ನಾನು ಏನು ಅಸ್ಯೂಮ್ ಮಾಡ್ಕೊಂಡಿದ್ದೆ ಅದು ರಾಂಗ್, ಅದು ಫಾಲ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಹೆನ್ಸ್ ಆರ್ ಅಸಂಪ್ಷನ್ ಇಸ್ ರಾಂಗ್. ಹೌದಾ? ಸೊ ನಾನು ಏನು ಅಸ್ಯೂಮ್ ಮಾಡ್ಕೊಂಡಿದ್ದೆ ಅದಿಲ್ಲಿ ಫಾಲ್ಸ್ ಆಗ್ತಾಯಿದೆ. ಫ್ಯಾಕ್ಟನ್ನೇ ಅದು ಕಾಂಟ್ರಾಡಿಕ್ಟ್ ಮಾಡ್ತಾ ಇದೆ. ಫ್ಯಾಕ್ಟನ್ನೇ ಕಾಂಟ್ರಾಡಿಕ್ಟ್ ಮಾಡಿದ್ರೆ ನಾವೇನು ಅಸ್ಯೂಮ್ ಮಾಡ್ಕೊಂಡಿದ್ವಿ ಅದು ತಪ್ಪು ಅಂತ ಅರ್ಥ ಆಗುತ್ತಲ್ವಾ? ರೈಟ್? ಸೊ ಹೀಗಾಗಿ ಹೆನ್ಸ್ ಆರ್ ಅಸಂಪ್ಷನ್ ಇಸ್ ರಾಂಗ್ ಅಂತ ಅಂದ್ಕೊಂಡು √2 is a rational ನಂಬರ್ ಅಂತ ಹೇಳಿ, ಸಾರಿ ಇರ್ರ್ಯಾಷನಲ್ ನಂಬರ್. ಏನು ಪ್ರೂವ್ ಮಾಡಬೇಕಿತ್ತು ಅದನ್ನು ರಾಂಗ್ ಬರ್ತಾ ಇದ್ದೀನಿ. ಇರ್ರ್ಯಾಷನಲ್ ನಂಬರ್ ಅಂದರೆ ಇಲ್ಲಿ ನಾವು ರ್ಯಾಷನಲ್ ಅಂತ ಅಸ್ಯೂಮ್ ಏನು ಮಾಡ್ಕೊಂಡಿದ್ವಿ ಅದು ಇಲ್ಲಿ, ನಾವಿಲ್ಲೇನು √2 ಅನ್ನು ರ್ಯಾಷನಲ್ ನಂಬರ್ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಂಡಿದ್ವಿ, ಅದು ಇಲ್ಲಿ ಕಾಂಟ್ರಾಡಿಕ್ಟ್ ಆಗಿಬಿಟ್ಟು ವಿ ಆರ್ ಟೆಲಿಂಗ್ ದಟ್ ಆರ್ ಅಸಂಪ್ಷನ್ನೇ ರಾಂಗ್ ಇತ್ತು ಅಂತ ಹೇಳಿ √2 is an irrational ನಂಬರ್ ಅಂತ ನಾನು ಹೇಳ್ತೀನಿ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಪ್ರೂಫ್ ನೋಡೋಣ. ನೆಕ್ಸ್ಟ್ ಎಕ್ಸಾಂಪಲ್ 5 ಅಂತ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ. ಪ್ರೂವ್ ದ್ಯಾಟ್ √3 is irrational ಅಂತ ಹೇಳಿ ನಿಮಗೆ ಕ್ವೆಶನ್ ಇದೆ. ಸೊ ನೋಡಿ, ಸೇಮ್ √2 ಅನ್ನು ನಾವು ಯಾವ ರೀತಿ ಪ್ರೂವ್ ಮಾಡಿದ್ವಿ ಅದೇ ರೀತಿ ಇದನ್ನು ಮಾಡ್ತಾ ಹೋಗ್ತೀವಿ. ಸೊ ನೋಡ್ಕೊಳ್ಳಿ. ಲೆಟ್ √3 be an rational ನಂಬರ್. ಇದನ್ನು ನಾನು ರ್ಯಾಷನಲ್ ನಂಬರ್ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಯು ಕ್ಯಾನ್ ರೈಟ್ ಲೈಕ್ ಅಸಂಪ್ಷನ್ ಅಂತ ಬರೆದು, ಓಕೆ ಯು ಕ್ಯಾನ್ ಜಸ್ಟ್ ಕಂಟಿನ್ಯೂ ದಿಸ್. ಓಕೆ, ಅಸಂಪ್ಷನ್ ಅಂತ ಬರೆದು ಕೂಡ ನೀವು ಇಲ್ಲಿ ಕಂಟಿನ್ಯೂ ಮಾಡಿಕೊಂಡ್ರೆ ಅದು ಲೈಕ್ ಇಟ್ ವುಡ್ ಬಿ ಗುಡ್. ಓಕೆ, ಪ್ರೆಸೆಂಟೇಷನ್ ಚೆನ್ನಾಗಿ ತೋರಿಸುತ್ತೆ. ಇವಾಗ √3 is equal to a/b. ಓಕೆ, ಎ ಮತ್ತು ಬಿ ಆರ್ co-primes. ಹೌದಾ? ಸೊ ಎ ಆ್ಯಂಡ್ ಬಿ ಆರ್ co-primes ವೆರ್ ಬಿ ಶುಡ್ ನಾಟ್ ಬಿ ಈಕ್ವಲ್ ಟು 0. ಮತ್ತು ನೆಕ್ಸ್ಟ್ ಏನು ಮಾಡ್ತೀವಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಓಕೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದಾಗ ವಾಟ್ ಡು ವಿ ಗೆಟ್ ಇಸ್
3 is equal to a square by b square. Squaring ಈ ಸ್ಟೆಪ್ ಬರೋದಿಲ್ಲ ಅಂದ್ರೆ ನಡೆಯುತ್ತೆ, ಯು ಕ್ಯಾನ್ ಸ್ಕಿಪ್ ದಿಸ್. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಓಕೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಇವಾಗ send this b square here. So 3b square is equal to a square, right? So next 3 divides, okay, 3 divides a square and a ಅಂತ ಬರೀತೀರಾ. ಇಲ್ಲಿ ನೋಡಿ ಬೈ ಥಿಯರಮ್ 1.2. ರೂಟ್ 2 ಎಕ್ಸ್ಪ್ಲೇನ್ ಮಾಡುವಾಗ ಎಲ್ಲ ನೀಟಾಗಿ ನಾನು ಹೇಳಿದ್ದೀನಿ. ಓಕೆ, ಲೆಟ್ a is equal to 3k. ಇಲ್ಲೇನಾಗುತ್ತೆ, k is an integer. k is an integer. ಹೌದಾ? ಸೊ ನೆಕ್ಸ್ಟ್ ನೋಡ್ಕೊಳ್ಳಿ. ಎಸ್, k is an integer ಅಂತ ಅಂದ್ಕೊಂಡ ನಂತರ ಸಬ್ಸ್ಟಿಟ್ಯೂಟ್ 3k. ಓಕೆ, ಅಂದರೆ a is equal to 3k. ಎಸ್, ಇದನ್ನು ನಾನು ಇಕ್ವೇಷನ್ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋದು ನೆನಪಾರದೆ. ಸೊ 1 ಅಂತ ಅಂದ್ಕೊಂಡು 3k ಇನ್ ಈಕ್ವೇಷನ್ 1. ಓಕೆ, ಇದನ್ನು ನಾವೇನು ಮಾಡ್ತೀವಿ, ಓಕೆ, a is equal to 3k ಅನ್ನು ನಾನು ಇಲ್ಲಿ ಹೋಗಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನೋಡಿ, 3b square is equal to 3k square ಅಂತ ಆಗುತ್ತೆ. 3 square into k square. ಸೊ 1 3 ಇಂದ 1 3 ಹೋಯಿತು. b square is equal to 3k square ಆಯಿತು. Now you can tell that 3 divides both the b square ಮತ್ತು b ಅನ್ನು. ಓಕೆ, 3 divides b square and b. ಇದು by theorem, okay, by theorem 1.2. I hope you are understanding it. Okay, ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಮೆಂಟ್ below, right? Yes. ಇವಾಗ ನೋಡಿ, a and b have, okay, at least 3 as a common factor. ಇವಾಗ a ಮತ್ತು bಗೆ 3 ಅನ್ನುವಂತಹ ಕಾಮನ್ ಫ್ಯಾಕ್ಟರ್ ಇದೆ. ಬಟ್ ದಿಸ್ contradicts the fact, okay, the fact that a and b are co-prime. ಹೌದಾ? ಸೊ co-prime, a ಮತ್ತು b co-prime ಅನ್ನೋದನ್ನು ಇದು ಕಾಂಟ್ರಾಡಿಕ್ಟ್ ಮಾಡ್ತಾ ಇದೆ. ಹೆನ್ಸ್, ಯಾಕಂದರೆ ನಾವು ಫ್ಯಾಕ್ಟನ್ನು ನಾವು ಫಾಲ್ಸ್ ಅಂತ ಹೇಳಲಿಕ್ಕಾಗಲ್ಲ, ಫ್ಯಾಕ್ಟನ್ನು ನೀವು ಫಾಲ್ಸ್ ಅಂತ ಹೇಳಲಿಕ್ಕಾಗಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಫ್ಯಾಕ್ಟನ್ನೇ ಕಾಂಟ್ರಾಡಿಕ್ಟ್ ಮಾಡ್ತಾ ಇದೆ ನನ್ನ ಅಸಂಪ್ಷನ್ ಅಂತ ಹೇಳಿದರೆ, ಹೆನ್ಸ್ ಆರ್ ಅಸಂಪ್ಷನ್ ಈಸ್ ರಾಂಗ್. ಸೊ ರೂಟ್ 2 ಏನಾಗಬೇಕು, ರ್ಯಾಷನಲ್ ಅಂತ ನಾನು ಅಸ್ಯೂಮ್ ಮಾಡ್ಕೊಂಡಿದ್ದೆ, ಇದು ಫಾಲ್ಸ್ ಆಗಬೇಕು. ಸೊ ಅದು ರಾಂಗ್ ಇದೆ. ಅದಕ್ಕೆ ರೂಟ್ 2 ಈಸ್ ಆ್ಯನ್ ಇರ್ರ್ಯಾಷನಲ್, root 3 is an irrational number. Okay, so root 3 ಏನಿದೆ ನಮ್ಮದು, ಅದು irrational number ಇದೆ, right? So moving on to the next part. So show that 5 minus root 3 is irrational. ಇವಾಗ ಸ್ವಲ್ಪ ಡಿಫ್ರೆಂಟ್ ಟೈಪ್ ಇದೆ. ಅವಾಗಲೇ ಬರೀ ರೂಟ್ 3 ರೂಟ್ 2 ಅಂತ ಇತ್ತು. ಇವಾಗ ಸಮಥಿಂಗ್ ಡಿಫ್ರೆಂಟ್ ಯು ಹ್ಯಾವ್ ಗಾಟ್. ಸೊ ಇದನ್ನು ಯಾವ ರೀತಿ ಪ್ರೂವ್ ಮಾಡೋದು ನೋಡಿ, ಸೇಮ್ ಕಾಂಟ್ರಾಡಿಕ್ಟರಿ ಮೆಥಡ್ ಯೂಸ್ ಮಾಡ್ತಾ ಇದ್ದೀವಿ. ಶೋ ದ್ಯಾಟ್ ಇಟ್ ಇಸ್ ಇರ್ರಾಷನಲ್ ಅಂತ ಹೇಳಿದ್ರೆ ನಾವು ಇದನ್ನು ರ್ಯಾಷನಲ್ ಅಂತ ಅಸ್ಯೂಮ್ ಮಾಡಿಕೊಂಡು ಮುಂದೆ ಹೋಗ್ತೀವಿ. ಅಕಸ್ಮಾತ್ ಅದು ಕಾಂಟ್ರಾಡಿಕ್ಟ್ ಮಾಡಿದರೆ ಎಸ್ ಮೈ ಅಸಂಪ್ಷನ್ ಇಸ್ ರಾಂಗ್ ಅಂತ ಹೇಳಿ ಇರ್ರಾಷನಲ್ ಅಂತ ಹೇಳಿ ಪ್ರೂವ್ ಮಾಡ್ತೀವಿ. ಆಯಿತಾ? ಸೊ ಎಸ್, ಕಮ್ ಆನ್, ಲೆಟ್ ಅಸ್ ಅಸ್ಯೂಮ್ that 5 minus root 2 is a rational number. ನೆಕ್ಸ್ಟ್ ನೋಡಿ, 5 ಮೈನಸ್ ರೂಟ್ 2 ಏನಿದೆ, ಇದನ್ನು ನಾನು ರ್ಯಾಷನಲ್ ಅಂತ ಹೇಳಿದರೆ a ಬೈ b ಫಾರ್ಮಲ್ಲಿ ಬರೀಬೇಕು. ವೇರ್ a ಆ್ಯಂಡ್ b ಆರ್ co-prime, ವೇರ್ b is not equal to 0. ಇವಾಗ ನಾನೇನು ಮಾಡ್ತೀನಿ ಅಂತ ಹೇಳಿದರೆ, ಇದನ್ನು ಈ ಕಡೆ ಕಳಿಸ್ತೀನಿ. ಅರ್ಥ ಆಯ್ತಾ? ರೂಟ್ 2 ಮೈನಸ್ ಅಲ್ಲಿದೆ ಅಲ್ವಾ, ಅದಕ್ಕೆ ನಾನು ಇದನ್ನು ಈ ಕಡೆ ಕಳಿಸ್ತೀನಿ, ಅದು ಪ್ಲಸ್ ಆಗುತ್ತೆ. ಎ ಆ್ಯಂಡ್ ಬಿ ಅನ್ನು ನಾನು ಎ ಬೈ ಬಿ ಅನ್ನಿದೆ ಈ ಕಡೆ ಕಳಿಸಿದಾಗ ಇದು ಮೈನಸ್ ಆಗುತ್ತೆ. ನೋಡಿ, 5 ಮೈನಸ್ ಎ ಬೈ ಬಿ ಆಯಿತು, ಪ್ಲಸ್ ಮೈನಸ್ ರೂಟ್ 2 ಇರೋದು
ಪ್ಲಸ್ ರೂಟ್ 2 ಆಯಿತು. ಮೈನಸ್ ರೂಟ್ 2 ಇರೋದು ಪ್ಲಸ್ ರೂಟ್ 2 ಆಯಿತು. ಇವಾಗ ನೆಕ್ಸ್ಟ್ ರೂಟ್ 2. ಇವಾಗ ನೀಟಾಗಿ ಅರೇಂಜ್ ಮಾಡಿ ನೀಟಾಗಿ ಬರೆಯೋಣ. ರೂಟ್ 2 ಇಸ್ ಈಕ್ವಲ್ ಟು 5 ಮೈನಸ್ ಎ ಬೈ ಬಿ. ಸೊ ರೂಟ್ 2 ಇಸ್ ಈಕ್ವಲ್ ಟು ಬಿ ಕಡೆ ಕಳಿಸಿ, ಲೈಕ್ ಎಲ್ ಸಿ ಎಮ್ ಟೈಪ್. ಓಕೆ, 5b ಮೈನಸ್ ಎ ಬೈ ಬಿ ಎಲ್ ಸಿ ಎಮನ್ನು ತೊಗೊಳ್ತೀರ. ಎಲ್ ಸಿ ಎಮ್ ತೊಗೊಂಡ ನಂತರ ಸಾರಿ ಇಲ್ಲಿ ರೂಟ್ 3 ಇದೆ, ನಾನು ರೂಟ್ 2 ಅಂತ ತೊಗೊಂಡಿದ್ದೀನಿ. ರೂಟ್ 3. ಓಕೆ, ರೂಟ್ 3. ಓಕೆ, ರೂಟ್ 3. ಎಸ್, ರೂಟ್ 3. ಬಟ್ ನನಗೇನು ಗೊತ್ತಿದೆ, ನಾನು ಆಗಲೇ 2 ಟೈಮ್ ಪ್ರೂವ್ ಮಾಡಿಬಿಟ್ಟಿದ್ದೀನಿ. ರೂಟ್ 2 ಅನ್ನು ಕೂಡ ಪ್ರೂವ್ ಮಾಡಿದ್ದೀನಿ, ರೂಟ್ 3 ಅನ್ನು ಕೂಡ ಪ್ರೂವ್ ಮಾಡಿದ್ದೀನಿ. ಸೊ ಇಲ್ಲಿ ರೂಟ್ 3 ಬದಲಾಗಿ ನಿಮಗೆ ರೂಟ್ 2 ಬಂತು ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ ರೂಟ್ 2. ಆವಾಗ ಏನು ಬರೀತೀರಾ, ರೂಟ್ 2 ಇತ್ತು ಅಂದರೆ ರೂಟ್ 2 ಇಸ್ ಇರ್ರ್ಯಾಷನಲ್ ನಂಬರ್ ಅಂತ ಹೇಳಿ ಬರಿಬೇಕಿತ್ತು. ಬಟ್ ಇವಾಗ ರೂಟ್ 3 ಇದೆ, ರೈಟ್? ರೂಟ್ 3 ಇದೆ. ವಾಟ್ ಐ ವಿಲ್ ಡೂ ಇಸ್ ರೂಟ್ 3, ನಮಗೆ ಫ್ಯಾಕ್ಟ್ ಗೊತ್ತಿದೆ ಅಲ್ವಾ, ನಾವು ಆವಾಗಲೇ ಪ್ರೂವ್ ಮಾಡಿ ಬಂದಿದ್ದೀವಿ. ಸೊ ರೂಟ್ 3 ಈಸ್ ಆ್ಯನ್ ಇರ್ರ್ಯಾಷನಲ್ ನಂಬರ್. ಓಕೆ, ಇರ್ರ್ಯಾಷನಲ್ ನಂಬರ್. ಹಾಗೆ ಇದೇನು ಎ ಬೈ ಬಿ ಫಾರ್ಮಲ್ಲಿದೆ ಅಲ್ವಾ. ಸೊ 5b ಮೈನಸ್ ಎ ಬೈ ಬಿ ಏನು ನಂಬರ್ ಇದೆ, ಇಟ್ ಈಸ್ ರ್ಯಾಷನಲ್ ನಂಬರ್. ಇಟ್ ಈಸ್ ಅ ರ್ಯಾಷನಲ್ ನಂಬರ್. ಹೌದಾ? ಬಟ್ ನೋಡಿ, ಒಂದು ರ್ಯಾಷನಲ್ ನಂಬರ್ ಒಂದು ಇರ್ರ್ಯಾಷನಲ್ ನಂಬರ್ಗೆ ಈಕ್ವಲ್ ಆಗುತ್ತಾ? ಅವೆರಡೂ ಆಪೋಸಿಟ್. ಅವೆರಡೂ ಏನು ಆಪೋಸಿಟ್. ಒಂದು ರ್ಯಾಷನಲ್ ಮತ್ತು ಇರ್ರ್ಯಾಷನಲ್ ನಂಬರ್ ಎರಡೂ ಆಪೋಸಿಟ್. ಸೊ ಒಂದು ಇರ್ರ್ಯಾಷನಲ್ ನಂಬರ್ ಒಂದು ರ್ಯಾಷನಲ್ ನಂಬರ್ಗೆ ಅಥವಾ ಒಂದು ರ್ಯಾಷನಲ್ ನಂಬರ್ ಒಂದು ಇರ್ರ್ಯಾಷನಲ್ ನಂಬರ್ಗೆ ಈಕ್ವಲ್ ಆಗೋಕ್ಕಾಗುತ್ತಾ? ನೋ. ಸೊ ಅದನ್ನೇ ನೀವು ಈಗ ಬರೀತೀರ. ಬಟ್ ರ್ಯಾಷನಲ್ ನಂಬರ್ cannot be, okay, cannot be equal to irrational number. So this is impossible. ಪಾಸಿಬಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಒಂದು ರ್ಯಾಷನಲ್ ಒಂದು ಇರ್ರ್ಯಾಷನಲ್ ನಂಬರ್ಗೆ ಈಕ್ವಲ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ನೋಡಿ, ಇದೊಂದು ಫ್ಯಾಕ್ಟ್ ಅಲ್ವಾ. ಇವಾಗ ಒಂದು ಫ್ಯಾಕ್ಟ್ ರಾಂಗ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ನಾನೇನು ಅಸ್ಯೂಮ್ ಮಾಡ್ಕೊಂಡಿದ್ದೆ 5 ಮೈನಸ್ ರೂಟ್ 3 ಅನ್ನೋದೊಂದು ರ್ಯಾಷನಲ್ ಅಂತ, ನನ್ನ ಅಸಂಪ್ಷನ್ನೇ ರಾಂಗ್ ಅಂತ ನಾನು ಹೇಳ್ತೀನಿ ಇಲ್ಲಿ. ಸೊ ಆರ್ ಅಸಂಪ್ಷನ್ ಈಸ್ ರಾಂಗ್. ನಮ್ಮ ಅಸಂಪ್ಷನ್ ಏನಾಯಿತು? ರಾಂಗ್ ಆಯಿತು. ದೇರ್ಫೋರ್ 5 ಮೈನಸ್ ರೂಟ್ 2 ಈಸ್ ಆ್ಯನ್ ಇರ್ರ್ಯಾಷನಲ್ number. Okay, so this is your proof. Okay, this is your proof. Ivaga moving on to the next thing. Okay, moving on to the next question. Example 7, show that 3 root 2 is irrational. ನೋಡಿ, ಸೇಮ್ ಮೆಥಡನ್ನು ನಾವು ಫಾಲೋ ಮಾಡ್ತಾ ಹೋಗ್ತೀವಿ. ಫಸ್ಟ್ ನಾವು ಅಸ್ಯೂಮ್ ಮಾಡ್ಕೊಳ್ತೀವಿ. ಲೆಟ್ ಅಸ್ ಅಸ್ಯೂಮ್ that 3 root 2 is, okay, 3 root 2 is a rational number. ಒಂದು ರ್ಯಾಷನಲ್ ನಂಬರ್ ಅಂತ ಹೇಳಿ ನಾವು ಅಸ್ಯೂಮ್ ಮಾಡ್ತೀವಿ. ರ್ಯಾಷನಲ್ ನಂಬರ್. ದೆನ್ ನಾವು ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ, ಇದನ್ನು ಎ ಬೈ ಬಿ ಫಾರ್ಮಲ್ಲಿ ಬರೀತೀವಿ. ಹೌದಾ? ಸೊ 3 root 2 is equal to a by b, where a and b are co-primes, where b is not equal to 0. ಹೌದಾ? ಸೊ ಇಷ್ಟಾದ ನಂತರ ಮತ್ತೆ ನಾವು ಅದೇ ರೀತಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಎಲ್ಲ ಮಾಡಿಕೊಂಡು, ಸ್ಕ್ವೇರಿಂಗ್ ಮಾಡಲ್ಲ ಇಲ್ಲಿ, ಇದನ್ನು ನಾನು ಇಲ್ಲಿ ಕಳಿಸ್ತೀನಿ. ನೋಡಿ, 3 ಅನ್ನು ನಾನು ಇಲ್ಲಿ ಕಳಿಸ್ತೀನಿ. ರೂಟ್ 2 is equal to a by 3b. ಆ್ಯಂಡ್ ಯು ಕ್ಯಾನ್ ಸಿ ದ್ಯಾಟ್. ನೋಡಿ, ಕ್ಲಿಯರಾಗಿ ಕಾಣಿಸ್ತಾ ಇದೆ. ಇದೊಂದು ರ್ಯಾಷನಲ್ ನಂಬರ್, ಇದೊಂದು ಇರ್ರ್ಯಾಷನಲ್ ನಂಬರ್. ಎರಡು ಏನಾಗಿದೆ? ಎಸ್, ಈಕ್ವಲ್ ಅಂತ ಬರೆದ್ಬಿಟ್ಟಿದ್ದೀವಿ. ಸೊ ವಾಟ್ ವಿ ಡೂ ಇಸ್, ಸಿನ್ಸ್ 3 a and b are integers, a by 3b is rational, and root 2 is irrational. ಇದಂತೂ ಫ್ಯಾಕ್ಟ್, ಇದು ನಮ್ಗೆ ಗೊತ್ತಿದೆ, ನಾವು ಪ್ರೂವ್ ಮಾಡಿಬಿಟ್ಟಿದ್ವಿ ಆಲ್ರೆಡಿ. ಬಟ್ this contradicts the fact. ನೋಡಿ, ಲಾಸ್ಟ್ ಇದೇ ರೀತಿ ಪ್ರೂವ್ ಮಾಡಿದ್ವಿ ಅಲ್ವಾ, ದಿಸ್ ಫ್ಯಾಕ್ಟ್ that ರೂಟ್ 2
is irrational, is irrational. So we conclude, ಇಲ್ಲಿ ನೋಡಿ ಈ ರೀತಿಯಾದರೂ ಬರಿಬೋದು, ಇಲ್ಲ ರ್ಯಾಷನಲ್ ಮತ್ತು ಇರ್ಯಾಷನಲ್ ಈಕ್ವಲ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ ಕೂಡ ಬರಿಬೋದು. ಇಲ್ಲ ಅಂದರೆ ಇದು √2 ಒಂದು ಇರ್ಯಾಷನಲ್ ಅಲ್ಲ ಅಂತ ಇದು ನನಗೆ ಹೇಳ್ತಾ ಇದೆ, ಆ್ಯಂಡ್ ದಟ್ ಇಸ್ ವೈ ಇಟ್ ಇಸ್ ಕಾಂಟ್ರಾಡಿಕ್ಟಿಂಗ್ ಅಂತ ಹೇಳಿದ್ರು. ನೋಡಿ ಎರಡು ಸೇಮೇ ಅಲ್ವಾ. ಇದನ್ನು ನಾನು ಈಗ ಇದನ್ನು ನಾನು ರ್ಯಾಷನಲ್ ನಂಬರ್ಗೆ ಈಕ್ವಲ್ ಮಾಡಿಬಿಟ್ರೆ ಇದು ಇರ್ಯಾಷನಲ್ ಅಲ್ಲ ಅಂತ ಅದು ಹೇಳೋ ರೀತಿ ಆಗುತ್ತೆ. ಸೊ ಹೀಗಾಗಿ ದಿಸ್ ಕಾಂಟ್ರಾಡಿಕ್ಟ್ಸ್ ದ ಫ್ಯಾಕ್ಟ್ ದಟ್ √2 ಇಸ್ ಇರ್ಯಾಷನಲ್ ಅಂತ ಹೇಳಿಬಿಟ್ಟು, ಸೊ ವಿ ಕನ್ಕ್ಲೂಡ್ that 3√2 is irrational. ಆಯಿತಾ? ಸೊ ದಿಸ್ ಇಸ್ ಹೌ ಯು ಪ್ರೂವ್ ಇಟ್. ಸೊ ನಾವೆಲ್ಲ ಎಕ್ಸಾಂಪಲ್ ಕ್ವೆಶನ್ಸನ್ನು ಕೂಡ ಕವರ್ ಮಾಡಿದ್ದೀವಿ. ನೆಕ್ಸ್ಟ್ ಸ್ಟೆಪ್ ಇಸ್ ಎಕ್ಸಸೈಸ್ 1.2 ಅನ್ನು ಕವರ್ ಮಾಡ್ತಿದ್ದೀವಿ. ಎಕ್ಸಸೈಸ್ 1.2 ಕವರ್ ಆದಮೇಲೆ ವಿ ವಿಲ್ ಬಿ ಮೂವಿಂಗ್ ಆನ್ ಟು ದ PYQs ಆಫ್ ದ ರಿಯಲ್ ನಂಬರ್ಸ್. ಓಕೆ, ಸೊ ಸ್ಟೇ ಟ್ಯೂನ್ಡ್ ಇನ್ ದ ಸೇಮ್ ಚಾನಲ್, ಯು ವಿಲ್ ಬಿ ಗೆಟಿಂಗ್ ಆಲ್ ದೀಸ್ ಥಿಂಗ್ಸ್. ಓಕೆ, PYQs ಅಂತೂ ಮಿಸ್ ಮಾಡ್ಕೊಳ್ಬೇಡಿ ಬಿಕಾಸ್ PYQs ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯೋರ್ ಪ್ರಾಕ್ಟಿಸ್. ಓಕೆ, ಸೊ ಎಸ್, ನಮಸ್ಕಾರ, ಥ್ಯಾಂಕ್ ಯು.